ಸಕ್ಕತ್ತಾಗಿದೆ ಸಂಜು ಮೆಟೀರಿಯಲ್ಲು. ಎಷ್ಟು ಕಮ್ಮಿ ಪ್ರೈಸ್ ಗೊತ್ತಾ ಇದು? ಎಷ್ಟು ಗೆಸ್ ಮಾಡು. ಯಾವ ಕಾಫಿನೇ ಕುಡಿತಿರ್ಲಿಲ್ಲ, ಎಲ್ಲ ಕಾಫಿ ಕುಡಿ. ಆಕ್ಚುಲಿ ಕಾಫಿ ಕುಡಿಬೇಕು ಮನುಷ್ಯ ಹುಟ್ಟಿದ ಮೇಲೆ. ಬಾ ಹೋಗೋಣ ಸಂಜು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿಲ್ವಾ ಹೇಳ್ ಸಂಜು? ಎಲ್ಲಿ ತರಿಸ್ದೆ? ಅದು ಹೊಸದೊಂದು ವೆಬ್ಸೈಟ್ ನೋಡಿದೆ ಅಂತ ಹೇಳಿದ್ನಲ್ಲ, ಸಾವನ್ನ, ಅಲ್ಲಿಂದ ತರಿಸ್ದೆ. ಇದೇ ಟ್ರೆಂಡಿಂಗ್ ಇವಾಗ, ಯಾರು ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ಹಾಕೊಂಡಿರ್ತಾರೆ ನೋಡು. ಗೋಲ್ಡನ್ ಫ್ರೇಮು, ಗೋಲ್ಡ್ ಫ್ರೇಮ್ದು ಚೆನ್ನಾಗಿದೆ. ನೀನಂತೂ ಕೊಟ್ಟಿಲ್ಲ ಅದಕ್ಕೆ. ಅಲ್ಲ ನನಗಂತೂ ಆರ್ಡರ್ ಮಾಡಿದ್ವಾ? ನಿಮ್ಮ ಅಪ್ಪ ಕೊಡ್ತಾನೆ. ನೀನಂತೂ ನಾನು ಕೊಡಿಸ್ಲಿಲ್ಲ, ಅದಕ್ಕೆ ನಾನೇ ತಗೊಂಡೆ. ದೇವ್ರೆ, ಚೆನ್ನಾಗಿ ಕಾಣಿಸ್ತಿದ್ಯಾ? ಮಿಂತ್ರಾ ಫ್ಲಿಪ್ಕಾರ್ಟ್ ಅನ್ನ ನಿನಗೆ ಬಿಟ್ಕೊಟ್ಟಿದ್ದೀನಿ. ಚೆನ್ನಾಗಿದೆಯಲ್ಲ. ಈ ತರ ಬ್ಲ್ಯಾಕ್ ಬೇಕಿತ್ತು ನಂಗೆ, ಸಕ್ಕದಾಗ ಕಾಣುತ್ತೆ. ನಿನಗಿಷ್ಟ ಆಯ್ತಾ? ನಿನಗಿಷ್ಟ ಆದ್ರೆ ನನಗೆ ಇಷ್ಟ ಆದಂಗೆ. ಇನ್ನೊಂದು ತೋರಿಸ್ತೀನಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಸಕ್ಕತ್ತಾಗಿದೆ ಸಂಜು ಮೆಟೀರಿಯಲ್ಲು. ಓ ಮೈ ಗಾಡ್, ಈ ಮೆಟೀರಿಯಲ್ ಏನು ಸಕ್ಕತ್ತಾಗಿದೆ ನೋಡು. ಮೆಟೀರಿಯಲ್ ನೈಸ್ ಆಗಿದೆ, ನೈಸ್. ನೆಕ್ಸ್ಟ್ ನಾನು ಇದರಲ್ಲೇ ಶಾಪಿಂಗ್ ಮಾಡೋದಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಎಷ್ಟು ಕಮ್ಮಿ ಪ್ರೈಸ್ ಗೊತ್ತಾ ಇದು? ಎಷ್ಟು ಗೆಸ್ ಮಾಡು. ಯಾವ ವೆಬ್ಸೈಟು? ಸಾವನ್ನ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸರ್ವಣನ ಸಾವಾನ ಏನು ಹೆಸರು ಇಡ್ತಾರಪ್ಪ? ಸಾವಾನ ಸಂಜು ಇದು ಎಷ್ಟು ಅಂತ ಇನ್ನು 500. ಚೆನ್ನಾಗಿದೆ ಅಲ್ಲ, 500 ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್. ಕ್ರೇಜಿ. ಇದು ಯಾವುದೋ UK ಬ್ರ್ಯಾಂಡ್ ಆ್ಯಕ್ಚುಲಿ. ಅದಕ್ಕೆ ಕಮ್ಮಿ ಹಾಕೊಂಡು ನೋಡ್ತೀನಿ. ದೊಡ್ಡ ತರಿಸ್ಬಿಟ್ಟಿದ್ದೀನಿ ಸ್ವಲ್ಪ ಅನ್ಸುತ್ತೆ. ಅಲ್ಲೇ ಕರೆಕ್ಟ್ ಆಗುತ್ತೆ, ಬಟ್ ನಾ ಕಲರ್ ಇಷ್ಟ ಇಲ್ಲ ನನಗೆ. ನೀನೇ ಹಾಕ, ನೀನು ಹೊಟ್ಟೆಗೆ ಕರೆಕ್ಟ್ ಆಗಿರುತ್ತೆ. ಮುಚ್ಚೆ ಸಾಕು. ಆಕ್ಚುಲಿ ಇದು ಪ್ರೆಗ್ನೆಂಟ್ ಮೇಲೆ ಚೆನ್ನಾಗಿರುತ್ತಲ್ಲ. ರೆಡಿನಾ? ಕಾಡು ಕುದುರೆ ಓಡಿ ಬಂದಿತ್ತ. ಏನು ಇಷ್ಟುದ್ದ ಟೀ ಶರ್ಟ್ ಅಲ್ವಾ ಇದು? ನಾ ಟೀ ಶರ್ಟ್ ಇಷ್ಟುದ್ದ ಆಗ್ತಿದ್ದು ನನಗೆಲ್ಲ ಆಗುತ್ತಿದ್ದು. ಅಯ್ಯೋ ನನಗೆಲ್ಲ ಇದು ಟೀ ಶರ್ಟ್ ಇಷ್ಟುದ್ದ ಟೀ ಶರ್ಟ್ ಹಾಕೊಂಡೆ ನಾನು. ಇಷ್ಟುದ್ದ ಐತೆ. ನೈಟ್ ವೇರ್ ಇದು ಮನೇಲಿ ಹಾಕೊಳ್ಳೋಕೆ. ಟೀ ಶರ್ಟ್ ಹಾಕೊಂಡೆ. ನಾನು ಟೀ ಶರ್ಟ್ ಹಾಕೊಂಡೆ, ಇಷ್ಟುದ್ದ ಇದೆ. ನೈಟ್ ವೇರ್ ಬಿಡು. ಸಂಜು ಏನ್ ಮಾಡ್ತಾ ಇಬ್ರು? ಅಡಿಗೆ ಮಾಡ್ತಾ ಇದೀವಿ ನಾವಿಬ್ರು. ಚೀರಾಂಚು ನಾನು ಅಡಿಗೆ ಮಾಡ್ತಾ ಇದೀವಿ. ಇಟ್ಟು ತಿಂತಾವನೆ. ಹೌದಾ? ತಿನ್ನಕಲ್ಲ ಕಣೋದು, ಆಟ ಆಡೋ ಕೊಟ್ರೆ ತಿನ್ಕೊಂಡ್ ಕೂತವನೆ. ಚಿಕ್ಕವರೇ ಆಯ್ತಮ್ಮ ಅಡ್ಗೆ? ಹಾ, ಸುಸ್ತಾಗಿರೋದ? ನೀರು ಕುಡಿತಾ ಇದೆಯಾ? ಅಲ್ಲ, ಹಿಟ್ಟು ಕಲಸಿ ಕಲಸಿ ಸುಸ್ತಾಗಿದೆ ಅವ್ರಿಗೆ. ಹಿಟ್ಟು ಸುಸ್ತಾಗಿದೆ. ಒಂದು 10-20 ಜನಕ್ಕೆ ಅಡಿಗೆ ಮಾಡ್ತಾವಲ್ಲ. ಚಿಕ್ಕವರೇ ಚೀಕನ್ ಇಟ್ಕೊಂಡು ಹೆಂಗ್ ಅಡಿಗೆ ಮಾಡ್ತೀರಾ ಅಂತ ಕೇಳ್ತೀರಲ್ಲ, ಹಿಂಗೆ ನೋಡಿ ನಮ್ದು ಅವಸ್ಥೆ. ಈ ತರ ಎಲ್ಲ ಮೆಸ್ಅಪ್ ಮಾಡ್ಕೊಂಡು, ಅದಕ್ಕೆ ನಾನು ಜಾಸ್ತಿ ತೋರ್ಸಕ್ ಹೋಗಲ್ಲ ಬೈಕ್ ಅಂತ ಹೇಳಿ. ಏನ್ ಮಾಡೋದು, ಒಬ್ರೊಬ್ರೆ ಇರೋರು ಈ ತರ ಕಷ್ಟ ಆಗುತ್ತೆ. ಇಬ್ರಿಬ್ರೇ ಇರೋದು. ಅಡಿಗೆ ಮಾಡೋದು ಒಬ್ರೇ ತಾನೆ. ನೋಡಿ ಸುಟ್ಟ ಹೋಯ್ತು ಚಪಾತಿ. ಗಂಡಿಗೆ ಮಾಡ್ಕೊಡ್ಬೇಕಾದ್ರೆ ಸುಟ್ಟ ಹಾಕ್ಬಿಡೋದು. ನಾನು ಈ ಕಡೆನೂ ಅಡಿಗೆ ಮಾಡ್ತಾ ಇದೀನಿ, ಆ ಕಡೆನೂ ಮಾಡ್ತಾ ಇದೀನಿ. ಏನ್ ಸ್ಪೆಷಲ್ ಇವತ್ತು? ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನೇ ಮಾಡೋಣ. ಏನು ಬೇಡ, ತಿನ್ನಗೆ ಕೊಡಿ. ನನ್ ಟೆನ್ಷನ್ ಇದೆ, ಕೆಲಸ ಇದೆ ತುಂಬಾ. ಯಾವ್ದಂತ ಮಾಡ್ಲಿ? ಇವಾಗ್ಲೇ ನೋಡು ಟೈಮ್ ಆಗಿದೆ ಅಂತ 2 ಕಡೆ ಮಾಡ್ತಾ ಇದೀನಿ. ಇದು ಸ್ವಲ್ಪ ಏನು ಮಾಡ್ತಾ ಇದೀನಿ ಆಲ್ರೆಡಿ. 2 ಕಡೆ ಬೇಯಿಸ್ತಾ ಇದೀನಿ ಅಷ್ಟೇ. 2 ಬೇಯಿಸಲ್ಲ ಓಡಾಕಲ್ಲ. ಅಷ್ಟೇ. ಏನೋ ಮಾಡ್ತಾರೆ ಗಂಡು. ಇದೊಂದು ದೊಡ್ಡ ಇದು. ಸಂಜು ನೀನು ಇಷ್ಟಪಟ್ಟು ತಿಂತೀಯ ಅಂತ ನಾನು ಅದಕ್ಕೆ ಅದೆಲ್ಲ ಮಾಡ್ತೀನಿ.
ಮಾಡೋದೇಲ್ವಾ ನೆಕ್ಸ್ಟ್ ಟೈಮು? सॉरी 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 ನೋ ಕಮೆಂಟ್ಸ್. ನನ್ನ ಕಡೆ ತಪ್ಪಾಯ್ತು. ನಂಗೆ ಇಷ್ಟ ಅಡಿಗೆ ಮಾಡಕ್ಕಿದ್ದಾರ ಅದಕ್ಕೆ ಅದು ಹಾ, ಇದು ಕರೆಕ್ಟ್ ಆಗಿರೋ ಆನ್ಸರ್. ಟ್ರೈ ಒಂದ್ ನಿಮಿಷ ಕೇಳು. ಇದು ಕರೆಕ್ಟ್ ಆಗಿರೋ ಅಡಿಗೆ ಆನ್ಸರ್. ಮಾಡೋದು ಇಷ್ಟ ಟ್ರೈ ಮಾಡ್ತೀನಿ, ಮಾಡಿ ನಿನಗೆ ತಿನ್ನಕ್ ಕೊಟ್ರೆ ನೀನು ಖುಷಿ ಆಗುತ್ತಲ್ಲ, ಅದಕ್ಕೆ ಅದು ಒಂಥರ ಖುಷಿ ಅಷ್ಟೇನೆ. ನೀನಿಲ್ಲ ಅಂದ್ರೆ ಈ ತರದೆಲ್ಲ ಮಾಡೋದೇ ಇಲ್ಲ ನಾನು. ಹೌದಾ? ತಿನ್ನೋ, ಚಪಾತಿ ತಿನ್ನು ಹೋಗ್ಲಿ. ಸೊ ಇವತ್ತೇನು ಮಾಡಿದ್ದೀನೋ ಒಂದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಾಗಿದೆ. ಏನಿಲ್ಲ, ನಾರ್ಮಲ್ ಟೊಮೊಟೊ ಗೊಜ್ಜು ಏನು ಮಾಡ್ತೀವಿ ಅದೇ ಥರ ಟೊಮೊಟೊ ಗೊಜ್ಜು ಮಾಡೋದು. ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಅದಕ್ಕೆ ನಾರ್ಮಲ್ಲು ಎಗ್ನ ಈ ಥರ ಆ ಕಡೆ ಈ ಕಡೆ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದು. ಆ ಎಗ್ಗದ್ರೊಳಗೆ ಹಾಕೊತೀವಲ್ಲ ಅದು ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ, ಸಕ್ಕತ್ತಾಗಿದೆ. ನಾನೇನು ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ, ಬೇಕಾದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮು ಮಾಡಿ ತೋರಿಸ್ತೀನಿ. ಬಟ್ ಸಿಂಪಲ್ ಅಷ್ಟೇ, ತುಂಬಾ ಚೆನ್ನಾಗಿದೆ. ಚಪಾತಿಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಚೀಕು ನೋಡಿ ಅವನೇ ತಿಂತಾನೆ, ಆರಾಮಾಗ್ಬಿಟ್ಟಿದೆ ನನಗೆ. ಆರಾಮೇನಿಲ್ಲ, ಚಪಾತಿ ಆಗಿಲ್ಲ ಸುಮ್ಮನೆ ತಿಂತಾವನೆ. ಹೊಟ್ಟೆನೂ ಹೊಸ್ತಿದೆ ಅವನಿಗೆ, ಅದಕ್ಕೆ ಸ್ವಲ್ಪ ತಿಂತಾ ಇದ್ದಾನೆ. ಬಟ್ ಏನೋ ಗೊತ್ತಿಲ್ಲ ಅವನಿಗೆ, ಅವನೇ ತಿನ್ನೋಕ್ಕೆ ಭಾಳ ಇಷ್ಟಪಡ್ತಾನೆ, ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಮ್ಮ? ಖಾರ ಆಗಿದೆ, ಚೆನ್ನಾಗಿದೆಯಾ? 2,000 years later. ಇಲ್ಲಿ ನೋಡು, ಓಯ್ ಇಲ್ಲಿ ನೋಡಿ, ಇಲ್ಲಿ ಬಿದೋಗ್ತೀಯಾ? ಬೀಳ್ತೀಯಾ? ನೋಡಿ ಓಡಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಚಿಕ್ಕನ ಪಾರ್ಕ್ ಕರ್ಕೊಂಬಂದಿದ್ದೀನಿ, ಎವ್ರಿಡೇ ಕರ್ಕೊಂಬರ್ತೀನಿ. ಸ್ವಲ್ಪ ಹೊತ್ತು ಅವನಿಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ. ಅದು ಅಲ್ಲದೆ ನಮ್ಮ ಮನೆ ಹತ್ರ ಯಾವುದೂ ಮಕ್ಕಳಿಲ್ವಲ್ಲ ಆಟ ಆಡೋಕ್ಕೆ. ಇಲ್ಲಿ ಬಂದರೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಇಲ್ಲಿ ಒಳ್ಳೆ ಮರ, ಅದು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಓಡಾಡ್ಕೊಂಡಿರ್ತಾನೆ. ಹಂಗೆ ಸ್ವಲ್ಪ ಹಾಲು, ಮೊಸರು, ಕಾಫಿ ಪೌಡರ್ ಎಲ್ಲ ಖಾಲಿಯಾಗಿತ್ತು. ಸಂಜೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರಲ್ಲ, ಸೊ ಹಂಗಾಗಿ ನಾನೇ ತೊಗೊಂಡೋಗೋಣ, ಇವನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಅಂತ ಬಂದಿದ್ದೀನಿ. ಮುಂದೆಲ್ಲ ಓಡಾಡಾದ್ಮೇಲೆ ಹಾಲು ತೊಗೊಂಡು ಮನೆಗೆ ಹೋಗಿ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋದಷ್ಟೇ. ಹೇಳಿ ನೋಡಿ, ನಾನು ಕುಡಿಯೋದಿದೆ ಬಾಯರ್ಸ್ ಕಾಫಿ ಪೌಡರ್ದು. ಸೊ ತುಂಬಾ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. 100 ಗ್ರಾಮ್ಸ್ಗೆ ಆಲ್ಮೋಸ್ಟ್ 80 ರೂಪಾಯಿ ತೊಗೊತಾರೆ. ಹೆಂಗೆ ಹತ್ತುತ್ತಾನೆ ನೋಡಿ, ಒಬ್ಬನೇ ಹತ್ತತ್ತು ಕಲ್ತ್ಕೊಂಡ್ಬಿಟ್ಟವನೇ. ಹತ್ತಿ ಓಡೋಗ್ತಾನೆ ಕಳ್ಳ. ರೆಡಿ? ರೆಡಿ? ಒಬ್ಬನೇ ಹತ್ಬೇಕು ಅವನು. ಹಾಲು ಮೊಸರು ತಂದಾಗಿದೆ, ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋದೆ ಈಗ. ಕಾಫಿ ಟೀ ಕಾಫಿ ಟೀ ಕುಡಿಯೋಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ಸ್ಕಾಚ್. ನನ್ನ ಗಂಡಂಗೆ ಒಂದೊಳ್ಳೆ ಕಾಫಿ. ಥ್ಯಾಂಕ್ ಯು ಸೋ ಮಚ್. ಕಾಫಿನೇ ಕುಡಿತಾ ಇರಲಿಲ್ಲ, ಕುಡಿತಾ ಇರಲಿಲ್ಲ, ಎಲ್ಲ ಕಾಫಿ ಕುಡಿಸಿ ಅಭ್ಯಾಸ ಮಾಡ್ತೀನಿ. ಆ್ಯಕ್ಚುಲಿ ಕಾಫಿ ಕುಡಿಬೇಕು ಮನುಷ್ಯ ಹುಟ್ಟಿದ ಮೇಲೆ. ಯಾಕೆ ಗೊತ್ತಾ, ಈಗ ಇಷ್ಟೊಂದು ಕೆಲಸ ಇರುತ್ತೆ, ಸ್ಟ್ರೆಸ್ ಆಗಿರುತ್ತೆ. ಒಂದು ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ತಾನೇ. ಮತ್ತೆ ಯಾಕೆ ಒಂದೊಂದ್ಸಲ ನೀನೇ ಕೇಳ್ತೀಯ ಕಾಫಿ ಕೊಡ್ತೀಯ ಇವತ್ತು ಅಂತ? ಹೇಳು. ನನಗೂ ಕಾಫಿ ಕುಡಿಯೋಕೆ ಒಬ್ರು ಕಂಪ್ನಿ ಬೇಕು, ಅದಕ್ಕೆ ನಾನು ನಿಂಗೆ ಅಭ್ಯಾಸ ಮಾಡಿಸಿದ್ದೀನಿ ಅಷ್ಟೇ. ನಾನು ಒಬ್ಬಳೇ ಕುಡಿಯೋಕೆ ಬೇಜಾರಾಗುತ್ತೆ. ನೀನು ಕುಡಿದ್ಬಿಟ್ಟು ನನಗೆ ಹೇಳು ಬೇಡ, ನಾನು ನೋಡಿದ್ರೆ ಕುಡಿಬೇಕು ಅನ್ಸುತ್ತೆ. ಕಾಫಿನೇ ಕುಡಿದೇ ಇರೋನು ಇವಾಗ ಕಾಫಿ ನೋಡಿದ್ರೆ ಕುಡಿಬೇಕು ಅನ್ಸುತ್ತೆ. ಕಾಫಿ ಅಡಿಕ್ಷನ್ ಏನಿಲ್ಲ, ಬಟ್ ಕುಡಿಬೇಕನ್ಸುತ್ತೆ.
ಬಟ್ ಕಾಫಿ ರಿಲ್ಯಾಕ್ಸ್ ಫೀಲ್ ಆಗಲ್ವಾ ನಿಜ ಹೇಳು? ಏನಾಗುತ್ತೋ ಮತ್ತೆ ಯಾಕೆ ಕುಡಿತೀಯಾ? ಫೀಲ್ ಅಂತ ನಂಗೇನ್ ಗೊತ್ತಿಲ್ಲ. ಮತ್ತೆ ಬಿರಿಯಾನಿ ತಿಂದ್ರೆ ಫೀಲ್ ಆಗುತ್ತಾ? ಮತ್ ಕಾಫಿ ಯಾಕೆ ಕೇಳ್ತೀಯ ಒಂದೊಂದ್ಸಲ? ಅಂದ್ರೆ ಬಿಸಿ ಬಿಸಿ ಆಗಿರುತ್ತಲ್ಲ ಅದಕ್ಕೆ ಬಿಸಿ ನೀರು ಕುಡಿಬೋದು. ಕುಡ್ದಿ ನಿಮಗೆ ಅಭ್ಯಾಸ ಆಗಿರುತ್ತಲ್ಲ ಅದಕ್ಕೆ ನಿಮಗೆ ಅದೊಂಥರ ಫೀಲ್. ಸಿಗರೇಟ್ ಸೇರಿಸೋದು ಅಂತಾರೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಹಂಗೆ ಇದನ್ನು ಅಷ್ಟೇ ಜಾಸ್ತಿ ಕುಡಿದ್ರೆ ಜಾಸ್ತಿ ಏನ್ ಕುಡಿಯಲ್ಲ ನಾನು, ಒಂದ್ ದಿನಕ್ಕೆ ಒಂದ್ ಕಪ್. ಅದು ನೋಡಿ ಸಣ್ಣ ಕಪ್ ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ. ಮೊದ್ಲು ಸ್ವಲ್ಪ ದೊಡ್ಡದಿತ್ತು, ಅದ್ರಲ್ಲಿ ಅರ್ಧ ಬರ್ತಾ ಇದೆ ಇದು ಹೊಸ ಕಪ್ ತಗೊಂಡ್ಮೇಲೆ. ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ. ಇವನ್ಗೂ ಹಾಲು ತೆಗ್ದಿಟ್ಟಿದ್ದೀನಿ, ಕುಡಿಸ್ಬೇಕು. ಇಲ್ಲಿ ನೋಡಿ ಇದು ಸುಮ್ಮನೆ ಡೌದು ಕಾಫಿ ಕುಡಿತಾನಂತೆ, ಕುಡ್ದೇ ಬಿಡ್ತಾನೆ. ಸ್ಕೈ ಸ್ಕೈ ಮುದ್ದು, ಸ್ಕೈ ಬಂಗರಿ, ಸ್ಕೈ ಬಂಗರಿ, ಸ್ಕೈ ಬಂಗರಿ, ಸ್ಕೈ ಬಂಗರಿ. ಸ್ಕೈ ನಿನ್ಗೆ ಎಷ್ಟು ಜನ ಫ್ಯಾನ್ಸ್ ಇದಾರಲ್ಲೋ, ಇನ್ನೇ ಕೇಳ್ತಾರೆಲ್ಲ ಸ್ಕೈಯಲ್ಲಿ ಸ್ಕೈಯಲ್ಲಿ ಅಂತ. ನೀನ್ ನೋಡಿದ್ರೆ ಹಿಂಗ್ ಮಾಡ್ತೀಯ ಮಂಗಂತರ. ಕೂತ್ಕೊಳ್ಳೋ, ಹೇಳಿದ್ ಮತ್ ಕೇಳೋ. ಯಾಕೋ ಶೇಕ್ ಹ್ಯಾಂಡ್ ಮಾಡೋ ನಂಗೆ? ಆ ಕೈ ಮಾಡು, ಆ ಕೈ ಮಾಡು, ಆ ಕೈ ಅಂತ ಹೇಳ್ದೆ. ಆ ಕೈ ಸಾಕು, ಇದು ಇದು ಈ ಕೈ. ಆ ಕೈ ಮಾಡು, ಏ ಮಂಗ ಆ ಕೈ ಮಾಡು. ನೋಡಿ ಇವ್ನ್ ಮಾಡಿಸ್ಕೊಂತ, ಆ ಕೈ ಇವ್ರಿಗೆ ಮಾಡ್ಬೇಕಂತ ಮಾಡಿಸ್. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್. ಈ ಕೈ ಮಾಡು, ಈ ಕೈ, ಈ ಕೈ, ಈ ಕೈ. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್. ಹೊಡಿಬಾರ್ದು, ಹೊಡಿಬಾರ್ದು, ಹಿಂಗ್ ಮಾಡ್ಬೇಕು, ಹಿಂಗೆ ಹೊಡಿಬಾರ್ದು. ಇರೋ ಒಂದ್ ಸ್ವಲ್ಪ ಕುಡ್ದ್ಬಿಡ್ತೀನಿ. ನೀನ್ ಮಾಡು, ಕೂತ್ಕೊಂಡ್ರು. ಏನು ಬಿಸ್ಕೆಟ್ ಬೇಕೇನೋ? ಕುಡ್ತೀನಿ ಇರು, ಸ್ವಲ್ಪ ಕಾಫಿ ಕುಡಿತೀನಿ, ತಣ್ಣಗಾಗುತ್ತೆ. ಸೊ ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಾನು ಕೂಡ ಬಟ್ಟೆ ಎಲ್ಲ ಹಂಗೆ ಬೀಸಾಕಿದ್ದೀನಿ, ಎಲ್ಲ ಜೋಡಿಸಿಡ್ಬೇಕು. ಏಯ್ ಬಿಡೋದು. ಅಷ್ಟೇ.